good morning. Welcome back to Curry Cherries. ಎಲ್ಲ ಶಾಕ್ ಆಗ್ಬಿಟ್ರು. We are leaving this country tonight. Tomorrow morning. ತುಂಬ ಪೀಸ್ಫುಲ್ ಆಗಿತ್ತು, ಚೆನ್ನಾಗಿದೆ. ಅಂದರೆ ನಮ್ಮ ದೇಶ ನಮ್ಗೆ ಚೆನ್ನಾಗಿದೆ, ಆದರೆ ಇದು ಒಂಥರ ಪೀಸ್ಫುಲ್ ಆಗಿ ನಾನು ಅನ್ಕೊಂಡು ನನಗೆ ಬೇಕಾಗಿರೋ ಆ ಥರ ಮೈಂಡ್ ಸೆಟ್ ಜನ ಪೀಸ್ಫುಲ್ ಅಷ್ಟು ಚೆನ್ನಾಗಿದೆ. Hopefully we'll come back sometime and we're happy. ಈ ಥರ ಒಂದು ಕಂಟ್ರಿ ಇದೆ ಆ್ಯಂಡ್ ಕಯ ಪಿಯ ಅಂದರೆ ಒಂದು ಕರೆಕ್ಟಾಗಿ. ಸೊ thank you so much. Thank you man, thank you Muscat, thank you for this beautiful opportunity and so gratitude for this. ನನ್ನ ಪ್ರೀತಿ ನನ್ನ ಪ್ರೀತಿ ದಯ ಬೇಕಾ ಬೇಡ, ಕಂಟೆಂಟ್ ಬೇಕು. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ. ಈ ಲ್ಯಾಂಡ್ಸ್ಕೇಪ್ ನೋಡಿ, ಆ ಕಡೆ ಮೌಂಟೇನ್ಸ್ನ ಕಟ್ ಮಾಡಿ, ಅಂದರೆ ಈ ರೋಡ್ ಮಾಡೋಕ್ಕೂ ಸಹ ಮೌಂಟೇನ್ನ ಕಟ್ ಮಾಡಿ ಮಾಡಿರೋದು. ನಮ್ಮ ದೇಶದೆಲ್ಲ ಮರಗಳನ್ನ ಕಟ್ ಮಾಡಿ ಮಾಡ್ತಾರಲ್ಲ, ಆ ಥರ ಇಲ್ಲಿ ಮೌಂಟೇನ್ಸ್ನ ಕಟ್ ಮಾಡಿ ಮಾಡಿರೋದು. ಇದೆಲ್ಲ ನೋಡೋಕೆ ಮಣ್ಣುಗುಡೆ ಥರ ಇದೆ ಆಯಿತಾ, ಎಷ್ಟು ಹಾಡಾಗಿದೆ ಅಂದರೆ ಯಪ್ಪ. ಸೊ ಅದನ್ನು ಕೊರೆದು ಕಟ್ ಮಾಡಿ ಈ ಶೇಪ್ ಎಲ್ಲ ಮಾಡಿದರೆ ಮತ್ತು ಈ ರೋಡ್ಸ್ ಎಲ್ಲ ಹಾಗೆ ಫಾರ್ಮ್ ಮಾಡಿರ್ತಾರೆ. ಈ ಥರ ಇಟ್ಬಿಟ್ರೆ ನಾನು ದಿನ ನೋಡೋಣ ಅಂತ ನನಗೆ ಬೇಜಾರೇನೋ. ನೋಡ್ತಾ ಇರಿ, ಸಕ್ಕದಾಗಿದೆ. ಯಾರಿಗೆ ಬೇಜಾರ? ವಾವ್, ಇಲ್ಲಿ ಬಾವಿ ಇದೆ ನೋಡಿ. ಅಮ್ಮ ಕಣ್ಬಿಡಕ್ ಆಗ್ತಿಲ್ಲ, ಅಷ್ಟು ಬಿಸಿಲು ಹೊಡಿತದೆ. ಬ್ಲೂ ಕೆಫೆ ಅಂದ್ರೆ ಇದನ್ನ ಬ್ಲೂ ಕೆಫೆ ಆಗಿ ಮಾಡಿದ್ದಾರೆ ಈ ವಿಲೇಜ್ ಎಲ್ಲ. ಸೊ 100 ವರ್ಷಗಳ ಹಿಂದೆ ಒಮಾನೀಸ್ ಇಲ್ಲಿ ಬದುಕ್ತಿದ್ರಂತೆ, ಇದು ಅವ್ರ ಊರಾಗಿತ್ತಂತೆ. ಬಟ್ ಈಗ ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ. ಇದನ್ನ ಒಂದು ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಆಗಿ ಮಾಡಿದ್ದಾರೆ. ನೋಡಿ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಎಲ್ಲ ಬಿದ್ದೋಗಿದೆ ನೋಡಿ. ಮೆಟ್ಲು ಹೊತ್ಕೊಂಡು ಬೇರೆ ಮನೆಗೆ ಹೋಗೋ ಥರ ಎಲ್ಲ ಮಾಡಿದ್ದಾರೆ. ಅಷ್ಟು ವರ್ಷಗಳ ಹಿಂದೆನೇ ಈ ಥರ ಸ್ಟೆಪ್ಸ್ ಕ್ರಿಯೇಟ್ ಮಾಡಿ ಅಲ್ಲತ್ತಿ ಒಂದು ಮನೆಗೆ ಎಂಟ್ರೆನ್ಸು ಏನು ತಲೆ ಓಡಿಸಿದ್ದಾರೆ ಅಲ್ವಾ ಆಗಲೇ. ಈಗ ಕಿಟಕಿ ಎಲ್ಲ ಇದೆಲ್ಲ ಈಗ ಹಾಕಿರೋದು. ಅವರು ಕೆಫೆ ಏನೋ ಮಾಡ್ಕೊಂಡು ಅಲ್ಲೇನೋ ಶಾಪ್ ಇದೆ, ಅದು ಅರಾಬಿಕಲ್ಲಿ ಬರೋದ್ರಿಂದ ನಂಗೆ ಅರ್ಥ ಆಗ್ತಿಲ್ಲ. ಸೊ ಅದನ್ನು ಅವರು ರಿನೋವೇಟ್ ಈಗ ಮಾಡ್ಕೊಂಡಿರೋದು. ಬಟ್ ಇದೆಲ್ಲ ತುಂಬ ವರ್ಷಗಳ ಹಳೇದು ನೋಡಿ. ಬಿಸಿಲು ಹಿಂಗೆ ಹೊಡಿತಿದ್ರು, ಚಳಿ ಮಾತ್ರ ಹೆಂಗಿದೆ ಗೊತ್ತಾ. ಮೈ ಗಾಡ್, ಸೂಪರ್ಬ್ ಆಗಿದೆ. ಇದು ಒಮಾನ್ನ ಫ್ಲ್ಯಾಗ್. ವಾವ್, ಸಕ್ಕತ್ತಾಗಿದೆ. ಓ ಹಿಡ್ಗಾಯ ಆಯ್ತು ಗುರು, ಹೆಂಗ್ ಬಿತ್ತು ಗೊತ್ತಾ. ಸೊ ಇಟ್ ಬಿಕಮ್ ಸ್ಟ್ರಾಂಗ್. ತಂಡ ಬಿ. ಈ ಪ್ಲಾಸ್ಟಿಂಗ್ ಎಲ್ಲ ಮಾಡಿರಲ್ಲ ಅವರು, ಅದನ್ನ ಮಣ್ಣು ಮತ್ತು ಹುಲ್ಲು ಇರುತ್ತಲ್ಲ ನಮ್ಮ ಕಡೆ, ಸೀಮೆ ಹುಲ್ಲು, ಆ ಹುಲ್ಲನ್ನ ಮಿಕ್ಸ್ ಮಾಡಿರುತ್ತೆ. ಸೊ ದಟ್ ಅದು ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಇಲ್ಲಿ ಮಸ್ಕಟ್ ಮತ್ತು ಒಮಾನ್ನ ಟೆಂಪ್ರೇಚರ್ ತುಂಬ ಜಾಸ್ತಿ, ನಿಮ್ಗೆ ಗೊತ್ತಿರೋಂಗೆ, ಅಂದರೆ ತುಂಬ ಬಿಸಿಲಿರುತ್ತೆ. ಸೊ ತಣ್ಣಗಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಣ್ಣು ಮತ್ತು ಹುಲ್ಲನ್ನು ಮಿಕ್ಸ್ ಮಾಡಿ ಪ್ಲಾಸ್ಟಿಂಗಿಗೆ ಮಾಡ್ತಿದ್ರಂತೆ. ಓ ದಿಸ್ ಇಸ್ ಪ್ರೇಯರ್ ರೂಮ್. ಇದು ಪ್ರೇಯರ್ ರೂಮ್ ವುಮೆನ್ಸ್ಗೆ. ನೋಡಿ, ನಾನು ನೋಡೋಕೆ ಬರಲ್ಲ.
ಮುಸ್ಲಿಂ ವುಮೆನ್ಸ್ ಪ್ರೇಯರ್ ಮಾಡೋಕ್ಕೆ ಪ್ರೇಯರ್ ರೂಮ್ ಇದೆ. ಇಷ್ಟಕ್ಕೆ ಲಾಕ್. ಇಲ್ಲಿ ವೆದರ್ ಪ್ರಾಪರ್ ಹಳ್ಳಿ ಫೀಲ್ಸ್ ಕೊಡ್ತಿದೆ. ನಾವು ಊರಿಗೆಲ್ಲ ಹೋದರೆ ಹೆಂಗೆ ಬಿಸಿಲು ಈ ಥರ ಗ್ರಾಸ್, ಬಟ್ ನಮ್ಮೂರಿಗೆಲ್ಲ ಹೋದರೆ ತೆಂಗಿನ ಮರ ಕಾಣಿಸಿದೆ, ಇಲ್ಲಿ ಡೇಟ್ಸ್ ಮರ ಇದೆ. ಹಾಗೆ ಕೋಳಿನೂ ಕೂಗ್ತಿದೆ, ಬರ್ಡ್ಸ್ ಚರ್ಪಿಂಗ್, ಕ್ರಾಪ್ಸು ಎಲ್ಲ ಇನ್ನೆಲ್ಲ ನಾರ್ಮಲ್ ಆಗಿದೆ, ಕೇಳಿಸ್ತಾ. ಆಮೇಲೆ ಈ ಕಲ್ಲಿಂದು ಏನು ಹಳ್ಳಿ ಇದೆಯಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಇದೆ, ಬಿಟ್ಟರೆ ಪಕ್ಕಾ ಪ್ಯೂರ್ ಹಳ್ಳಿ ವೈಬ್ಸ್. ಈ ಹಳ್ಳಿ ಪಕ್ಕ ಹೆಸರೇನು ಕೇಳೋಣ ಅಂತ ಬನ್ನಿ. ಪರ್ಫೆಕ್ಟ್ ನೇಮ್. ಈ ಹಳ್ಳಿ ಹೆಸರೇನು ಅಂಕಲ್? ಫಲಜ್ ಅಲ್ ಸವಾದ್. ಫಲಜ್ ಅಲ್ ಸವಾದ್. ಅಲ್ ಸವಾರ್. ಫಲಜ್ ಅಲ್ ಸವಾದ್. ಓಕೆ, ಸವಾದ್. ಫಲಜ್ ಅಲ್ ಸವಾದ್ ಅನ್ನೋದು ಈ ಊರಿನ ಹೆಸರು. ನೋಡಿ, ಇದು ಹಳೆ ಕಾಲದ್ದು ವಾಶ್ರೂಮ್ಸ್ ಇದೆ. ಹಿಂಗೆ ಕವರ್ ಇದೆ, ಬಟ್ ಟ್ಯಾಬ್ಸ್ನ ಈಗ ಹಾಕಿದ್ದಾರೆ. ಇಲ್ಲಿ ನೀರು ಬರ್ತಿದ್ದಲ್ಲ, ಸೊ ಈ ಥರ ನೋಡಿ ಇಲ್ಲೆಲ್ಲ. ಇಲ್ಲಿ ಮುಂದೆನೂ ಇದೆ ಅಂತೆ. ಇದು ವಾಶ್ರೂಮ್ಸ್. ಲುಕ್ ಫ್ರಮ್ ಟಾಪ್ ವೈಟ್ ಅಲ್ಲಿ ಚೂರು ನೋಡಿ, ಮೇಲಿಂದ 1 2 3 4 ವಾಶ್ರೂಮ್ಸ್ ಆ ಥರ. ಇಲ್ಲೆಲ್ಲ ಹಾಗೆ ಕುತ್ಕೊಳ್ಳೋಕೆ ಸ್ಪೇಸ್ ಮಾಡಿ ಅಲ್ಲಿ ಜೋಕಾಲಿ ಎಲ್ಲ ಹಾಕಿದ್ದಾರೆ. ನಾವೀಗ ಒಮಾನಲ್ಲಿದ್ದೀವಿ. ಈ ಒಮಾನ್ನ ಕರೆನ್ಸಿ ವರ್ಲ್ಡಲ್ಲೇ 3rd ಹೈಯೆಸ್ಟ್. ಅಂದರೆ 218 or 219 INR ಹೆಚ್ಚಿದ್ರೆ ಇಲ್ಲಿ 1 OMR ಅಂದರೆ 1 ಒಮನ್ ರಿಯಾನ್ ಆಗುತ್ತೆ. ವರ್ಲ್ಡಲ್ಲೇ ಮೋಸ್ಟ್ ಕ್ವಾಲಿಟಿಯಸ್ಟ್ ಲೈಫ್ನ ಲೀಡ್ ಮಾಡ್ತಿರೋದು ಈ ಒಮಾನಿ ಜನ. ನಿಂದೆ ಜಾಸ್ತಿ ಎತ್ಕೊಂಡ್ರು ಅಯ್ಯೋ ಅಕ್ಕ, ಬೇರೆ ತರ ಕುರಿ ಇವು. ರಾಬಿಟ್ ಅಲ್ಲಿ ನೋಡಿ, ಸಖತ್ತಾಗಿದೆ. ಇಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೆ, ಸುತ್ತ ಕುತ್ಕೊಂಡು ಮಲ್ಗೋದಲ್ಲ, ಅದು ಊಟ ಮಾಡೋಕ್ಕೆ. ನಿಂಗೂ ಕೊಟ್ರು ತಾತ? ನಮಗೂ ಕೊಟ್ರು. ಇಷ್ಟು ಒಳ್ಳೆಯವರಲ್ಲ ನೋಡು. ಒಮಾನೀಸ್ ಎಲ್ಲ ಎಷ್ಟು ಕೈಂಡ್ ಇದ್ದಾರೆ ನೋಡಿ. ಮಕ್ಳಿಗೆಲ್ಲ ಅನ್ಕೊಟ್ರು, ನಮಗೂ ಕೊಟ್ಟರು. ನಾವು ಬೇಡ, ನಾವೆಲ್ಲ ಒಂದೇ ಮನೆಯವ್ರು, ಸಾಕು ನೀವು ತಿನ್ನಿ ಅಂತ ಹೇಳು. ಸಖತ್. ಬನ್ನಿ ಹೋಗೋಣ ನೋಡಿ. ಬಟ್ ಇಳಿಬೇಕಾದ್ರೆ ತುಂಬ ಕೇರ್ಫುಲ್. ಹಾಯ್ ಬೋಲು. ಹಾಯ್. ಇಂಡಿಯಾ 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 ಬೆಂಗಳೂರು. ಥ್ಯಾಂಕ್ ಯು. ಬಾಯ್ ಬಾಯ್. ಹಾಂ ಬಾಯ್. ಸ್ಟಿಕ್ ಟ್ರೆಡಿಷನ್. ನಾವು ಇದುವರೆಗೂ ಎಲ್ಲ ನೋಡಿದ್ವಲ್ಲ ಒಮಾನೀಸ್ದು ಡ್ರೆಸ್ ಈ ಥರ ಫುಲ್ ಲೆಂತ್, ಫುಲ್ ಸ್ಲೀವ್ಸ್. ಬಟ್ ಏನು ಗೊತ್ತಾ, ಇದು ಬಾಡಿ ಟೆಂಪ್ರೇಚರ್ನ ಕೂಲ್ ಮಾಡುತ್ತೆ ಅನ್ನೋದು ಈ ಡ್ರೆಸ್ನ ಒಂದು ಸೈಂಟಿಫಿಕ್ ರೀಸನ್. ಇವರು ಇಲ್ಲೆಲ್ಲರೂ ಹಾಕೊಳ್ಳೋದು. ಆ್ಯಂಡ್ ಇದು ಅವರ ಟ್ರೆಡಿಷನ್ ಅಂತೆ. ಆ ಥರ ಫುಲ್ ಡ್ರೆಸ್ ವಿತ್ ಕೈಯಲ್ಲಿ ಸ್ಟಿಕ್. ನೋಡಿ, ಅವ್ರ ಕೈಯಲ್ಲಿ ಸ್ಟಿಕ್ ಸಹ ಇಟ್ಕೊಂಡಿದ್ದಾರೆ. ಇದು ಅವರ ಸ್ಟೈಲಿಶ್ ಟ್ರೆಡಿಷನ್. ಇಲ್ಲಿ ಮೌಂಟೇನ್ ಇದೆಯಲ್ಲ, ಈ ಬೆಟ್ಟ, ಅದರಿಂದ ಕಟ್ ಮಾಡಿ ಸ್ಟೋನ್ಸ್ನ ತೊಗೊಂಡು ಈ ಗಾವ್ ಅಂದರೆ ಈ ಹಳ್ಳಿನ ಕಟ್ಟಿರೋದು ಅಂತ ಅವರು ಹೇಳ್ತಾ ಇದ್ದಾರೆ. ನೀವೇನಿಲ್ಲಿ ನೀರು ನೋಡ್ತಾ ಇರಲ್ಲ, ಇದು ಜಬಲ್ ಅಖ್ತರ್ ಅನ್ನೋ ಜಾಗದಿಂದ ಹರ್ಕೊಂಬರ್ತಾರಂತೆ. ಸುಮಾರು 2000 ಇಯರ್ಸ್, 2000 ವರ್ಷದಿಂದ ಕಂಟಿನ್ಯೂಸ್ ಈ ನೀರು ಹರಿತಾನೆ ಇದೆ, ಬತ್ತೋಗ್ದಾನೆ. ಇಲ್ಲಿ ಮಳೆ ಇಲ್ಲ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ. ಮಳೆ ತುಂಬ ಕಮ್ಮಿ ಬಂದರೆ ಫ್ಲಡ್ ಆಗುತ್ತೆ. ಆ ಥರ ಅಂಥ ಜಾಗದಲ್ಲಿ ನಾನ್ ಸ್ಟಾಪ್ ಒಂದೇನು ಬತ್ತೋಗ್ದಾನೆ ಈ ನೀರು ಬರ್ತಾನೆ ಇದೆ. ಆ್ಯಂಡ್ ಇಟ್ಸ್ ಸೋ ಗುಡ್. ಹಾಂ ಹೌದು, ಕೂಲ್ ಇಲ್ಲ, ಬೆಚ್ಚಗಿದೆ, ಲೂಕ್ ವಾಮ್ ವಾಟರ್ ಥರ. ಓಕೆ, ನಮ್ಮ ಬ್ರೇಕ್ಫಾಸ್ಟ್ ಬಂತು. ಈಗ ನೆಮ್ಮದಿಯಾಗಿ ತಿಂಡಿ ತಿಂದು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸ್ಟೇ ಟ್ಯೂನ್ಡ್.